ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಬ್ಬರ ನೇತೃತ್ವದಲ್ಲಿ ಎತ್ತಿನ ಗಾಡಿ ಪ್ರತಿಭಟನೆ ನಡೀತಾ ಇತ್ತು. ಆದರೆ ಈ ಸಂದರ್ಭದಲ್ಲಿ ಎತ್ತುಗಳು ಬೆದರ್ತೋ, ಕೆಳಗೆ ಬಿದ್ದರು ಶಾಸಕರು. ಓಹೋ, ಅಷ್ಟೊಂದು ಜನ ಎಲ್ಲ ಬರ್ತಿದ್ರು, ಎಲ್ಲೋ ಏನೋ ಹಿಂದೆ ಮುಂದೆ ಆಗಿದೆ. ಶಾಸಕರು ಕೆಳಗೆ ಬಿದ್ದಂಥ ಘಟನೆ ನಡೆದಿದೆ. ಎತ್ತಿನ ಗಾಡಿಯಿಂದ ಕೆಳಗೆ ಬಿದ್ದರು ಶಾಸಕರು. ಸಂಗಮೇಶ್ ಇಲ್ಲೇ ಇದ್ದಾರೆ ಶಾಸಕರು. ವೆಂಕಟರಮಣಯ್ಯ ಶಾಸಕರು ಅವರನ್ನು ಮೇಲೆತ್ತಿದ್ರು ಕಾರ್ಯಕರ್ತರು. ಆಮೇಲೆ ಮುಂದೆ ಕರ್ಕೊಂಡೋದ್ರು. ಸಾಮಾನ್ಯವಾಗಿ ಎತ್ತುಗಳು ಬೆದರುತ್ತೆ ಅನ್ನೋದಕ್ಕಿಂತ ಈ ಮುಂಬಾರ ಹಿಂಬಾರ ಅಂತ ಕರಿತೀವಿ ಹಳ್ಳಿ ಕಡೆ. ಅಂದರೆ ತುಂಬ ಜನ ಮುಂದೆ ನಿಂತುಬಿಟ್ರೆ, ತುಂಬ ಜನ ಹಿಂದಕ್ಕೆ ಹೋಗ್ಬಿಟ್ರೆ, ಓವರ್ಲೋಡ್ ಆಗಿಬಿಟ್ರೆ ಬರ್ಸೋಕ್ಕಾಗಲ್ಲ. ಅದು ಆಗೊಂಚೂರು ಹಿಂಗೆ ಕತ್ತೆತ್ತಿದ್ರು ಅಷ್ಟೇ ಎತ್ತುಗಳು ಅಟ್ಟಪಟ್ಟಿಗೆ ಹಿಂದೆ ಕೂತಿರೋ ದಬ್ಬಕ್ಕೆ ಬಿದ್ದೋಗ್ಬಿಡ್ತಾರೆ. ಸೊ ಆ ಥರದ್ದೇನೋ ಆಗಿರಬೇಕು ನನ್ನ ಪ್ರಕಾರ. ಬೆದರಿ ಚದರಿ ಓಡಿದ್ರೆ ಅದ್ರ ಕತೆ ಬೇರೆ. ಇದು ಫ್ರೆಂಡ್ಲಿ ಆಗಿರ್ತವೆ, ಆ ಥರ ಬೆದರೋ ಚಾನ್ಸ್ ಇಲ್ಲ. ಆದರೆ ಆ ಹಿಂಬಾರ ಜಾಸ್ತಿ ಆದಾಗ ಒಂಚೂರು ಹಿಂದಕ್ಕೆ ಎತ್ತಿದ್ರೆ ತುಬಕ್ಕಂತ ಹಿಂದ್ಗಡೆ ಬಿದ್ದೋಗ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಆ ಥರದ್ದೇನೋ ನಡೆದಿರಬೇಕು ಅಂತ ಅನಿಸ್ತಾ ಇದೆ. ಸಂಗಮೇಶ್ ಅವರು, ವೆಂಕಟರಮಣಿ ಅವರು ಶಾಸಕರು ಯಾರಿದ್ದಾರೆ ಅವ್ರು ಬಿದ್ದೋಗ್ಬಿಟ್ಟಿದ್ದಾರೆ ಹಬ್ಬಕ್ಕಂತ. ಬಟ್ ಪುಣ್ಯ, ಬ್ಯಾಕ್ ಪೇನ್ ಗೀಕ್ ಪೇನ್ ಇದ್ದರೆ ಆ ಥರ ಸೊಂಟ ಗಿಂಟ ಹಿಂದೆ ಮುಂದೆ ಆಗ್ಬಿಡ್ತವೆ. ಭಾಳ ಕಷ್ಟ ಈ ಥರದ್ದೆಲ್ಲ ಬಿದ್ದಾಗ, ಸರ್ರಿಗೇಟ್ ಬಿದ್ದುಬಿಡುತ್ತೆ. ಬಟ್ ಎನಿವೆ, ಶಾಸಕರಿಗೆ ವಯಸ್ಸು ಆಗಿದೆ ಒಂದು ಸ್ವಲ್ಪ. ಬಟ್ ಪುಣ್ಯಕ್ಕೆ ಏನೂ ಆಗಿಲ್ಲ, ಬಚಾವು. ಇಲ್ಲಾಂದರೆ ಒಂದು ಸ್ವಲ್ಪ ಟೆಸ್ಟ್ ಮಾಡಿಸ್ಕೋಬೇಕು ಅವ್ರು ಹಂಗೆ ನೋಡೋಕೆ ಹೋದರೆ.